ಡೈಲಿ ವಿಷ ಕುಡಿಯೋದು ಆಗಿತ್ತೆ. ವಿಷ ಕುಡಿದು ಈಗ ವಿಷ ಕುಡಿದ್ರೂ ತಾಗ್ತಾ ಇಲ್ಲ ನಮಗೆ. ಸ್ನೇಹಿತರೆ ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಮರಗಳೆಲ್ಲ ಅಡಿಕೆ ಮರಗಳು. ಇದು ಬಂದ್ಬಿಟ್ಟು ಈ ಟೈಮಲ್ಲಿ ಹೂ ಬರೋ ಟೈಮ್, ಅಂದರೆ ಅದಕ್ಕೆ ಹಿಂಗಾರ ಅಂತ ಹೇಳ್ತಾರೆ. ಈ ಹಿಂಗಾರ ಬಂದ ಟೈಮಲ್ಲಿ ಇದಕ್ಕೆ ಕ್ರಿಮಿಕೀಟಗಳ ಕಾಟ ಜಾಸ್ತಿ. ಈ ಹಿಂಗಾರ ಬಂದ್ಬಿಟ್ಟು ಕ್ರಿಮಿಕೀಟಗಳಿಗೆ ತುಂಬ ಸ್ವೀಟಾಗಿರುತ್ತೆ. ಆದ್ದರಿಂದ ಇದನ್ನೆಲ್ಲ ಫುಲ್ಲು ನಾಶ ಮಾಡಿಬಿಡ್ತವೆ ತಿಂದ್ಬಿಟ್ಟು. ಹಾಗಾಗಿ ಇದು ಉದುರಬಾರ್ದು ಮತ್ತು ನಾಶ ಆಗಬಾರ್ದು ಅಂತ ಈ ಕ್ರಿಮಿಕೀಟಗಳಿಗೆ ಔಷಧಿನ ಸಿಂಪಡಿಸ್ತಾರೆ. ಆ ಔಷಧಿನ ಹೇಗೆ ಸಿಂಪಡಿಸ್ತಾರಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ಹಿಂಗಾರ ನೋಡಿ. ಆ ಔಷಧಿ ಸಿಂಪಡಣೆ ಮಾಡೋ ರೀತಿ ಹೇಗಿದೆ ಅಂತ ಇವತ್ತು ತೋರಿಸ್ತೀನಿ ಬನ್ನಿ. ನೋಡಿ, ಈ ರೀತಿ ಸಿಂಪಡಿಸ್ತಾರೆ ನೋಡಿ. ಇವ್ರ ಹೆಸರು ವಾಸುದೇವ್ ಅಂತೇಳಿ. ಇವರು ಈ ಥರ ಔಷಧಿ ಸಿಂಪಡಿಸೋದ್ರಲ್ಲಿ ಭಾರಿ ಎಕ್ಸ್ಪರ್ಟು. ಇವ್ರ ಕೈಯಲ್ಲಿರೋದೊಂದು ಸ್ಟೀಲ್ ರಾಡ್ ಇದೆ. ಈ ರಾಡಿನ ಒಂದು ತುದಿಯಲ್ಲಿ ಅದು ಪೈಪನ್ನು ಫಿಕ್ಸ್ ಮಾಡಿರ್ತಾರೆ. ಈ ರಾಡು ತುಂಬ ಫ್ಲೆಕ್ಸಿಬಲ್. ಇದು ಎಷ್ಟು ಹೈಟ್ ಬೇಕಾದರೂ ಮಾಡ್ಕೋಬೋದು, ಹೈಟ್ ಕಮ್ಮಿ ಬೇಕಾದರೂ ಮಾಡ್ಕೋಬೋದು. ಈ ಸ್ಟೀಲ್ ರಾಡು ತುಂಬ ಗಟ್ಟಿಯಾಗಿರುತ್ತೆ. ಇದು ತುಂಬ ಡಿಫ್ರೆಂಟ್ ಮೆಟೀರಿಯಲಲ್ಲಿ ಮಾಡಿರ್ತಾರೆ. ಅಂದರೆ ಹೇಳ್ತಾರೆ, ಈ ವಿಮಾನದ ರೆಕ್ಕೆ ಮಾಡ್ತಾರಲ್ಲ, ಆ ಒಂದು ಮೆಟೀರಿಯಲ್ ಇದಕ್ಕೆ ಯೂಸ್ ಮಾಡ್ತಾರಂತ ಹೇಳ್ತಾರೆ. ತುಂಬ ಕಾಸ್ಟ್ಲಿ ಕೂಡ ಹೌದು. ಆ ಒಂದು ಔಷಧಿ ತುಂಬ ಪ್ರೆಸರಲ್ಲಿ ಹಾರಬೇಕಂತ ಈ ಥರದ ಮೋಟ್ರನ್ನ ಯೂಸ್ ಮಾಡ್ತಾರೆ. ಇದು ಕಂಪ್ರೆಸರ್ ಇರುತ್ತೆ ನೋಡಿ. ಔಷಧಿನ ಈ ಥರ ಡ್ರಮ್ಮಿಗೆ ಹಾಕ್ಕೊಂಡು ಈ ಮೋಟ್ರ್ ಸಹಾಯದಿಂದ ತುಂಬ ಪ್ರೆಸರ್ ಆಗಿ ಆ ಪೈಪಲ್ಲಿ ಹೋಗುತ್ತೆ. ಡೈರೆಕ್ಟ್ ಆ ಔಷಧಿನ ಹಾಗೆ ಯೂಸ್ ಮಾಡೋದಿಲ್ಲ, ಅದಕ್ಕೆ ವಾಟ್ರ್ ಮಿಕ್ಸ್ ಮಾಡಿರ್ತಾರೆ. ಆ ಇರೋಂಥ ಔಷಧಿಗೆ ಒಂದು ಡ್ರಮ್ ವಾಟ್ರ್ ಮಿಕ್ಸ್ ಮಾಡಿರ್ತಾರೆ ಫುಲ್ಲು ನೋಡಿ. ತುಂಬ ಉದ್ದ ಇರುತ್ತೆ ಪೈಪು. ಒಂದು ಕಡೆ ಮೋಟ್ರನ್ನ ಫಿಕ್ಸ್ ಮಾಡ್ಕೊಂಡು ಡ್ರಮ್ಮನ್ನು ಇಟ್ಕೊಂಡ್ಬಿಟ್ರೆ ಎಷ್ಟು ದೂರ ಬೇಕಾದರೂ ಹಾಕೊಂಡು ಹೋಗ್ಬೋದು. ತುಂಬ ಲಾಂಗ್ ಇದೆ ನೋಡಿ. ಮೋಟ್ರ್ ಎಲ್ಲಿದೆ, ಅವ್ರು ಎಲ್ಲಿ ಸಿಂಪಡಣೆ ಮಾಡ್ತಾ ಇದ್ದಾರೆ ನೋಡಿ. ಮೊದಲೆಲ್ಲ ಆ್ಯಕ್ಚುಲಿ ಮರ ಹತ್ಬಿಟ್ಟು ಇದನ್ನು ಔಷಧಿನ ಸಿಂಪಡಣೆ ಮಾಡ್ತಿದ್ರು. ತುಂಬ ಕಷ್ಟ ಆಗ್ತಿತ್ತು ಮತ್ತು ತುಂಬ ಟೈಮ್ ಕೂಡ ತೊಗೊತಿತ್ತು. ಈಗೆಲ್ಲ ತುಂಬ ಈಸಿ. ಕೆಳಗಡೆ ಎತ್ಕೊಂಡು ಈ ಥರ ಒಂದು ಸ್ಟೀಲ್ ರಾಡ್ ಸಹಾಯದಿಂದ ಔಷಧಿನ ಸಿಂಪಡಣೆ ಮಾಡ್ತಾರೆ. ಈ ಥರ ಡ್ರಮ್ಮಿಗೆ ಔಷಧಿ ಹಾಕ್ಕೊಂಡಿರ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಷ್ಟು ಔಷಧಿ ಸಿಂಪಡಣೆ ಮಾಡ್ತಾರಲ್ಲ, ಇವರು ಎಷ್ಟು ಡೈಲಿ ಔಷಧಿ ಕುಡಿತಾರೆ ಅನ್ನೋದು ನನಗೊಂದು ಸ್ವಲ್ಪ ಕುತೂಹಲಕಾರಿ. ಅದಕ್ಕೆ ಅವ್ರನ್ನೇ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಅವ್ರ ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಅದು ಹೇಗೆ ಬಾಯಿಗೆ ಬೀಳ್ತಾ ಇರುತ್ತೆ ನೋಡಿ. ಬಾಯಿಗೆ ಮತ್ತು ಕಣ್ಣಿಗೆ ಯಾವುದೇ ಇವರು ಪ್ರೊಟೆಕ್ಷನ್ ಹಾಕ್ಕೊಂಡಿಲ್ಲ. ಗ್ಲಾಸ್ ಆಗಲಿ ಹೆಲ್ಮೆಟ್ ಆಗಲಿ ಯಾವುದು ಯೂಸ್ ಮಾಡ್ತಿಲ್ಲ. ನಾರ್ಮಲಿ ಅಂದರೆ ಇವರಿಗೆ ತುಂಬ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಇದು ಡೈಲಿ ಹೊಡೆಯೋದ್ರಿಂದ ಇದು ಯಾವ ಲೆಕ್ಕ ಇಲ್ಲ ಅಂತ ಅನಿಸುತ್ತೆ. ಇವರು ಡೈಲಿ ಎಷ್ಟು ಈ ಒಂದು ಔಷಧಿನ ಕುಡಿತಾರೋ ಅಂತ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು. ನೋಡಿ, ಈ ಥರ ಸಿಂಪಡಣೆ ಮಾಡ್ತಾ ಇರ್ತಾರೆ. ಹಾಗೆ ಅದು ಕೆಳಗಡೆ ಬೀಳ್ತಾ ಇರುತ್ತೆ. ಕಣ್ಣು, ಬಾಯಿ, ಮೂಗು ಎಲ್ಲದಕ್ಕೂ ಬೀಳ್ತಾ ಇರುತ್ತೆ. ಏನು ಟೆನ್ಷನ್ ತೊಗೊಳೋದಿಲ್ಲ. ಆರಾಮ ಹೊಡಿತು ನೋಡಿ. ಕಣ್ಣು, ಬಾಯಿ, ಮೂಗು ಎಲ್ಲದಕ್ಕೂ ಬೀಳ್ತದೆ. ಯಾವುದು ಗ್ಲಾಸ್, ಹೆಲ್ಮೆಟ್ ಏನು ಯೂಸ್ ಮಾಡೋದಿಲ್ಲ. ಸ್ನೇಹಿತರೆ, ಈ ಥರ 3-4 ಬಾಟ್ಲಿ ಕ್ರಿಮಿನಾಶಕ ಯೂಸ್ ಮಾಡಿರ್ತಾರೆ. ಇದು ತುಂಬ ಪಾಯ್ಸನ್. ಇದನ್ನು ಸಿಂಪಡಣೆ ಮಾಡೋ ಅಂಥ ವಾಸುದೇವ್ ಅವರು ಇದ್ದಾರೆ. ಅವ್ರ ಬಾಯಲ್ಲೇ ಕೇಳಿ ನೋಡೋಣ ಏನಂತಾರೆ ಅಂತ. ಇದನ್ನು ವರ್ಷಕ್ಕೆ ಎಷ್ಟು ಡ್ರಮ್ ಹೊಡಿತೀರಿ ನೀವು? ನಾವು ವರ್ಷಕ್ಕೊಂದು 360 ಬ್ಯಾರ್ಲು, 400 ಬ್ಯಾರ್ಲ್ ಹತ್ರ. ಇದು 400 ಬ್ಯಾರ್ಲ್ ಹೊಡೆದ್ರೆ ಡೈಲಿ ಒಂದು 5ರಿಂದ 10 ಗ್ರಾಮ್ ಹೋಗುತ್ತಾ ಹೊಟ್ಟಿಗೆ? 10 ಗ್ರಾಮ್ ಜಾಸ್ತಿನೇ ಹೋಗ್ಬೋದೇನೋ. ಅಲ್ಲಿ ನಾವು ಡಿವೈಡ್ ಮಾಡ್ಬೇಕು. 350 ಇಂಟು 10 ಗ್ರಾಮು ಅಂದ್ರೆ ಈಗ ಹೆಂಗೆ ಅಂದರೆ ನೀಲಕಂಠ, ವಿಷಕಂಠ ಅಂತಾರ ನೀವು. ಡೈಲಿ ವಿಷ ಕುಡಿಯೋದು ಆಗಿತ್ತೆ. ವಿಷ ಕುಡಿದು ಈಗ ವಿಷ ಕುಡಿದ್ರೂ ತಾಗ್ತಾ ಇಲ್ಲ ನಮ್ಗೆ. ಏನೋ ಆಗಲ್ಲ, ಪರವಾಗಿಲ್ಲ. ಅದೇ ಹೇಳಿದ್ರು ವಿಷಕಂಠ ಅಂತ. ಅದೇ ಓಕೆ. ಇವ್ರ ವಿಚಾರ ಹೀಗಿದೆ. ದಿನಕ್ಕೆ 20 ml ಅಂದರೆ ವರ್ಷಕ್ಕೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ ಸ್ನೇಹಿತರೆ. ನಮ್ಮ
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ PVD ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಒಳ್ಳೆ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.